ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ 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 ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡೋಣ. ಸೊ ಇದು ಆ್ಯಕ್ಚುಲಿ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೇ ಹಬ್ಬ ಆಗುತ್ತೆ, ಅಂದರೆ ಕ್ಯಾಲೆಂಡರ್ ಇಯರ್ ಪ್ರಕಾರ. ಅದೇ ನಮ್ಮ ಯುಗಾದಿ ತೊಗೊಂಡ್ರೆ ಇದೇ ಲಾಸ್ಟ್ ಹಬ್ಬ ಆಗುತ್ತೆ ಆ್ಯಂಡ್ ಯುಗಾದಿ ಫಸ್ಟ್ ಹಬ್ಬ ಆಗುತ್ತೆ. ಆ್ಯಸ್ ಯೂಶ್ವಲ್ ಪೊಂಗಲ್ ಅಥವಾ ಸಂಕ್ರಾಂತಿ ಅಂದರೆ ಸ್ಪೆಷಲ್ ಸ್ವೀಟ್ ಅಂದರೆ ಪೊಂಗಲ್. ಸೊ ನಾನು ಅದನ್ನೇನೋ ಮಾಡಬೇಕು. ಇನ್ನು ಈಗ ಪೂಜೆ ಎಲ್ಲ ಮುಗಿಸಿ ಆಯಿತು. ಜಸ್ಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಎಳ್ಳೆನ ಮಿಕ್ಸ್ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಸುಮ್ಮನೆ ಇಟ್ಟಿದ್ದೆ ಅಷ್ಟೇ. ಆ್ಯಂಡ್ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ನಿಮ್ಗಳ ಮುಂದೆ ಮಾಡ್ಕೊಳ್ಳೋಣ ಹಾಗೆ ಮಾತಾಡ್ತಾ ಅಂತ ಅಂದ್ಕೊಂಡೆ. ಆ್ಯಂಡ್ ನಿಮಗೆ ತೋರಿಸಿದೆ ನನ್ನ ಲಾಸ್ಟ್ ವೀಡಿಯೋಗಳಲ್ಲಿ ಗಾಂಧಿ ಬಜಾರ್ಗೆ ಹೋದಾಗ ಏನೇನ ಶಾಪಿಂಗ್ ಮಾಡಿಕೊಂಡು ಬಂದಿದೆ ಅಂತ. ಸೊ ಹಬ್ಬ ಆಗಿರೋದ್ರಿಂದ ಸೀರೆ ಉಟ್ಕೊಂಡು ತುಂಬ ದಿನ ಹೋಯಿತು, ಯಾಕೆಂದರೆ ಹಬ್ಬ ಲಾಸ್ಟ್ ಹಬ್ಬ ಅಂತಿದ್ದೆ ದೀಪಾವಳಿ. ಸೊ ಅದಾದಮೇಲೆ ಯಾವುದೂ ಇರೋಂಥ ಹಬ್ಬ ಬಂದಿರಲಿಲ್ಲ. ಸೊ ಹಾಗಾಗಿ ಜಸ್ಟ್ ತೋರಿಸ್ತಿದ್ದಾರೆ. ಒಂದು ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ. ರೇಷ್ಮೆ ಸೀರೆ ಮೇಲೆ ಇದು ಪ್ರಿಂಟ್ ಹಾಕ್ಸಿರೋದು. ತುಂಬ ಜನ ಕೇಳ್ತಾರೆ, ನೀವು ಅದು ಹಾಕೊಂಡ್ಮೇಲೆ ಲೈಕ್ ಅದು ಫುಲ್ ಡ್ರೇಪ್ ಮಾಡಿ ಡೀಟೇಲಾಗಿ ತೋರಿಸೇ ಇಲ್ಲ ಅಂತ. ಸೊ ಹೇಗಿದ್ರು ಹಬ್ಬ ಇತ್ತಲ್ಲ ಅಂತ ಈ ಸೀರೆ ಉಟ್ಕೊಂಡಿದ್ದೇನೆ. ಕಂಚಿ ಸೀರೆ ಇದು. ಆ್ಯಂಡ್ ಇದು ಹಾಗೆ ರಿಟೈನ್ ಆಗಿದೆ ಅಂತ ನಿಮಗೆ ತೋರಿಸಿದೆ. ಸಿಂಪಲ್ ಪಲ್ಲು ಅಷ್ಟೇ, ಪ್ಯೂರ್ ಕಂಚಿ ಸೀರೆ. ಹತ್ತತ್ರ 8-10 ಸಾವಿರ ಕೊಟ್ಟು ತೊಗೊಂಡಂಥ ಸೀರೆ. ಪ್ಲೇನ್ ಇತ್ತು, ಅದ್ರ ಮೇಲೆ ಈ ಥರ ಕಲಂಕಾರಿ ಪ್ರಿಂಟ್ ಹಾಕ್ಸಿದೆ. ಆ್ಯಂಡ್ ಇದು ನಿಮಗೆ ನಾಪಕ ಇದ್ದೇ ಇರ್ಬೋದು. ರೀಸೆಂಟ್ಗೆ ಮಲ್ಲೇಶ್ವರಂಗೆ ಹೋದಾಗ ತೊಗೊಂಡು ಬಂದಿದೆ. ಆ್ಯಂಡ್ ಸಕ್ಕತ್ತಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಪರ್ಪಲ್ ಆದರೂ ಪರವಾಗಿಲ್ಲ, ಗ್ರೀನ್ ಮ್ಯಾಚ್ ಮಾಡ್ಬೋದು ಅಂತ ಗ್ರೀನ್ ಸರ ಆ್ಯಂಡ್ ಅದರದ್ದೇ ಮ್ಯಾಚಿಂಗ್ ಜುಮ್ಕಿ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಈ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯ್ತು ಇವತ್ತು. ಯಾಕೆ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಏನೋ ಪ್ಲಂಬರ್ ಕೆಲಸ ಆಯಿತು. ಆ ಮನೆಗೆ ಹೋಗಿ ಆ್ಯಂಡ್ ಸಾಕಷ್ಟು ಪಾರ್ಸಲ್ಗಳು ಡಿಸ್ಪ್ಯಾಚ್ ಮಾಡೋದಿತ್ತು, ಕೆಲವು ಅರ್ಜೆಂಟ್ ಕೂಡ ಆಯಿತು. ಹಾಗಾಗಿ ಎಲ್ಲ ಡಿಸ್ಪ್ಯಾಚ್ ಮಾಡಿ ಬಂದು ಸ್ವಲ್ಪ ಲೇಟ್ ಆಯಿತು. ಬಟ್ ದ್ಯಾಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಕೆಲವು ಸಲ ಹಾಗೆ ಹಿಂಗೆ ಆಗುತ್ತೆ. ಆ್ಯಂಡ್ ಎಸ್, ಈಗ ಕೆಲಸ ಬೌಲ್ಗೆ ಮಿಕ್ಸ್ ಮಾಡಿ ಇಟ್ಕೊಂಬೋಣ ಅಂತ ಅನ್ಕೋತಾ ಇದ್ದೀನಿ. ಫಸ್ಟು ಕೊಬ್ಬರಿ ತುಂಬ ಏನು ಬೇಕಾಗಿಲ್ಲ, ಎಲ್ಲ ಆಲ್ಮೋಸ್ಟ್ ಒಂದೊಂದು ಪಾವ್ ರೆಡಿ ಮಾಡ್ಕೊಂಡಿದ್ದೆ. ಕಡಲೆಕಾಯಿ ಬೀಜ ಆ್ಯಂಡ್ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮನೆಯ ಎಳ್ಳು ರೆಡಿ ಇದೆ. ಸ್ವಲ್ಪ ಬೆಲ್ಲನೇ ಜಾಸ್ತಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ನಾನು ತೋರಿಸಿದ್ದೆ ತೊಗೊಂಡು ಬಂದಿದ್ದೀನಿ ಅಂತ. ಸೊ ಎಲ್ಲರಿಗೂ ಬೀರಕ್ಕೆ ಈ ಥರದ್ದು ಒಂದು ಇಟ್ಕೊಂಡು ಇದರೊಳಗೆ ಸ್ವಲ್ಪ ಮತ್ತಿದೇನು ಕವರ್ಗೆ ಹಾಕ್ತಿಲ್ಲ ಆ್ಯಕ್ಚುಲಿ. ನಾನು ಈ ಥರ ಹಾಕಿ ಎಳ್ಳು ಆ್ಯಂಡ್ ಒಂದು ನಾನು ಮಾಡಿರುವಂಥ ಸಕ್ಕರೆ ಹಚ್ಚು ಇಟ್ಟರೆ ಇದ್ರ ಜೊತೆ ಬಾಳೆಹಣ್ಣು, ಕಬ್ಬು. ಸೊ ಇಷ್ಟು ಇಟ್ಟರೆ ನಮ್ಮ ಮನೆಯ ಎಳ್ಳು ಬೆಲ್ಲ ಬೀರಕ್ಕೆ ರೆಡಿ ಇದೆ. ಆ್ಯಂಡ್ ಇದರೊಳಗೆ ಸುಮ್ಮನೆ ಇಟ್ಟಿದ್ದೀನಿ. ಇದೊಂದು ಪಾಟ್ ಕಬ್ಬು, ಅದರೊಳಗೆ ಎಳ್ಳು ಮತ್ತು ಸಕ್ಕರೆ ಹಚ್ಚು ಒಟ್ಟಿಗೆ ಇಟ್ಟಿದ್ದೀನಿ. ಕವರೆಲ್ಲ ಏನೂ ಯೂಸ್ ಮಾಡಿಲ್ಲ. ಆ್ಯಂಡ್ ತೋರಿಸ್ತೀನಿ ಹತ್ತಿರದಿಂದ. ಸೊ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ. ಆ್ಯಂಡ್ ನಿಮ್ಮ ಮನೇಲಿ ಹೇಗೆ ನಡೀತಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ಮಿಸ್ ಮಾಡಿಬಿಡಿ. ಆ್ಯಂಡ್ ಈಗ ಸದ್ಯಕ್ಕೆ ಕೆಲಸ ಇರೋದು ಸೀರೆ ಚೇಂಜ್ ಮಾಡ್ಕೊಬೋದು. ಪೊಂಗಲ್ ಒಂದು ಮಾಡಬೇಕಷ್ಟೇ, ಮಿಕ್ಕಿದೆಲ್ಲ ಅಡುಗೆ ರೆಡಿ ಇದೆ. ಆ್ಯಂಡ್ ಇವತ್ತು ತಿಂಡಿ ಮಾಡಿಲ್ಲ. ಯೂಶ್ವಲಿ ಹಬ್ಬ ಅಂದರೆ ನಾನು ತಿಂಡಿ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತಿಂಡಿ ತಿಂದ್ಬಿಟ್ರೆ ಮತ್ತೆ ಊಟ ಸೇರಲ್ಲ ಈ ಥರ ಸ್ವೀಟ್ ಎಲ್ಲ ಮಾಡಿದಾಗ ಅಂತ. ಸೊ ಎಸ್, ಬನ್ನಿ ಸಿಂಪಲಾಗಿ ನಿಮ್ಗಳಿಗೂ ಹೇಗೆ ಮಾಡ್ತೀನಿ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಸೀರೆ ಚೇಂಜ್ ಮಾಡ್ಕೊಂಡು ಬಂದೆ, ಚೇಂಜ್ ಮಾಡ್ಕೊಂಡು ಮತ್ತೆ ಬೇರೆ ಸೀರೆನ ಉಟ್ಕೊಂಡು ಬಂದೆ. ಹಬ್ಬ ಅಲ್ವಾ, ಹಾಗಾಗಿ ಇರಲಿ ಅಂತ. ಆ್ಯಂಡ್ ಎಸ್, ಪೊಂಗಲ್ ಮಾಡ್ತಾಯಿದ್ದೆ. ಹೇಗೆ ಮಾಡ್ತೀಯ ಸಿಂಪಲ್ ರೆಸಿಪಿ ನಿಮ್ಗಳಿಗೂ ತೋರಿಸ್ತೀನಿ. ತುಂಬ ಡೀಟೇಲ್ ರೆಸಿಪಿ ಅಲ್ಲ. ಆ್ಯಂಡ್ ತುಂಬ ಯಾರಿಗೂ ಗೊತ್ತಿಲ್ಲದಿರೋ ಸ್ವೀಟು ಅಂತಲ್ಲ, ಬಟ್ ಜಸ್ಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಗಳಿಗೂ ಒಂದು ಸಲ ಮೇಲೆ ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಅಡುಗೆಗಳು ರೆಡಿಯಾಗಿ ಹೋಗಿದೆ. ಟೈಮ್ ಇನ್ನೂ ಈಗ 11:15 ಅಷ್ಟೇ. ಸೊ ತುಂಬ ಏನಾಗಲಿಲ್ಲ ಟೈಮ್. ಬೇಗ ಊಟ ಮಾಡಿ ಬೇಗ ಅಡುಗೆ ಮಾಡಿ ಒಂದು 12 ಗಂಟೆ ಅಷ್ಟೇ ಊಟ ಮಾಡ್ಕೊಂಡು ಸಾಕಷ್ಟು ಬೇರೆ ಬೇರೆ ಕೆಲಸಗಳಿದೆ. ಸೊ ತೋರಿಸ್ತೀನಿ ಬನ್ನಿ ಹೇಗೆ ನಮ್ಮ ಮನೇಲಿ ಸ್ವೀಟ್ ಪೊಂಗಲ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಸಕ್ಕರೆ ಎಲ್ಲ ಬೆಲ್ಲದ ಪೊಂಗಲ್ ಮಾಡ್ತೀನಿ ಅಂತ. ಸೊ ಪಾವ ಲೆಕ್ಕದಲ್ಲಿ ಯೂಶ್ವಲಿ ಅಳ್ತಾ ಬೆಳತಾನ 3/4 ಪಾವ್ ಅಕ್ಕಿ ಹಾಕ್ಕೊಂಡಿದ್ದೇನೆ. ಅರ್ಧ ಪಾವಷ್ಟು ಹೆಸರುಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಕುದಿಯೋಕ್ಕೆ ಇಡ್ತೇನೆ. ಅಕ್ಕಿ ಹಾಗೆ ಬೇಳೆ ಒಟ್ಟಿಗೆನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಅನ್ನ ಆಗಬೇಕು, ಬೇಳೆ ಬೇಯಬೇಕು. ಡೈರೆಕ್ಟಾಗೆ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತಿನ್ನೇನು ಕುಕ್ಕರ್ಗೆ ಬೇಡ ಅಂತ. ಆಲ್ಮೋಸ್ಟ್ ಕುದೀತಾ ಇದೆ. ಅಕ್ಕಿ ಹಾಗೆ ಬೇಳೆ ಸುಮಾರು ಬಂದಿದೆ. ಆ್ಯಂಡ್ ಅನ್ನ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 2 ನಿಮಿಷ ಚೆನ್ನಾಗಾದರೆ ಸ್ವಲ್ಪ ನೀರು ಹೀರ್ಕೊಂಬಿಡಿ, ಆಮೇಲೆ
ಬೆಲ್ಲ ಹಾಕ್ಬಿಡೋದು. ಇದಕ್ಕೆ ಒಂದು ಚಿಕ್ಕ ಕಪ್ಪಷ್ಟು ಹಾಲು ಕೂಡ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಬಟ್ ಆ ಕ್ಲಿಪ್ಪಿಂಗ್ ಮಿಸ್ ಆಗೋಗ್ಬಿಡ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ಪಾಕ ಅಂದರೆ ಸುಮ್ಮನೆ ಬೆಲ್ಲ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಒಂದು ಆಲ್ಮೋಸ್ಟ್ 1.5 ಅಚ್ಚಷ್ಟು ಬೆಲ್ಲ ಕೊಳೆ ಇರುತ್ತೆ. ಸೊ ಹಾಗಾಗಿ ಒಂದು ಸಲ ಸ್ಟೇನ್ ಮಾಡ್ತಾಯಿದ್ದೀನಿ. ಇಷ್ಟು ಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಇದಿಷ್ಟು ಹಾಗೆ ಬೇಕಿದೆ, ಅದನ್ನು ಬೆಲ್ಲದ ಅಚ್ಚು ಹಾಗೆ ಹಾಕ್ಬಿಟ್ಟೆ. ಸೊ ಇದೊಂದು 5 ನಿಮಿಷ ಆಗುತ್ತೆ ಕುದಿಯೋಕ್ಕೆ. ಅಷ್ಟಕ್ಕೆ ತೋರಿಸ್ಬಿಡ್ತೀನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಅಲ್ಲಿ ಕ್ಯಾಪ್ಸಿಕಮ್ ಹಾಗೆ ಬಟಾಣಿ ಹಾಕಿ ಪಲ್ಯ ಮಾಡಿದ್ದೀನಿ ಅನ್ನ ಕಲಸೋಕ್ಕೆ. ಮತ್ತು ಸೌತೆಕಾಯಿ ಪಲ್ಯ ಆ್ಯಂಡ್ ತಿಳಿ ಸಾರು, ಹಾಗೆ ತವೆ ರೆಡಿ ಮಾಡಬೇಕು. ಒಗ್ಗರಣೆ ಎಲ್ಲ ಏನು ಹಾಕಿಲ್ಲ. ಇಷ್ಟು ಹಾಕಿದ್ರೆ ಅಷ್ಟೆಲ್ಲ ಅಡುಗೆಗಳು ಆಗೋಗಿದೆ. ಇನ್ನೇನಿದ್ರೂ ಗೋಡಂಬಿನ ಲೈಕ್ ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಹಾಕಬೇಕು ಪೊಂಗಲ್ಗೆ, ಆ್ಯಂಡ್ ಅನ್ನ ಕಲಿಸ್ಬೇಕು. ಅಷ್ಟಾದರೆ ರೆಡಿ. ಒಗ್ಗರಣೆ ಒಂದು ಹಾಕಬೇಕು ಅಷ್ಟೇ ಸಾರಿಗೆ. ಇಷ್ಟಾದರೆ ನಮ್ಮ ಸಂಕ್ರಾಂತಿ ಹಬ್ಬದ ಮೆನು ರೆಡಿ ಇದೆ. ಮೆನು ಏನು ತುಂಬ ಇಲ್ಲ, ಬಟ್ ಏನು ಅಂತಂದರೆ ಕಲಸಿದ ಅನ್ನ ಸಾರು. ಸ್ವೀಟ್ ಸ್ವಲ್ಪ ಅಪರೂಪ ಅಲ್ವಾ, ಅದು ಪೊಂಗಲ್ ಅಪರೂಪ ಅಂತ ಪೊಂಗಲ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಎಲ್ಲ ಊಟ ಆದಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಈಗಲೇ ರೆಡಿ ಮಾಡ್ಕೊಂಬಿಟ್ರೆ ಬರಲ್ಲ, ಯಾಕೆಂದರೆ ಅಲ್ಲಿ ಯಾರು ಬಂದಾಗ ಅವಾಗ ದಬ್ಬ ಎಲ್ಲ ತೆಗೆದು ಎಳ್ಳು ಹಾಕೋದು ಇವೆಲ್ಲ ಪ್ರಾಬ್ಲಮ್. ಸೊ ಹಾಗಾಗಿ ಈಗಲೇ ಊಟ ಮಾಡಿಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಗಟ್ಟಿಯಾಗಿದೆ. ಬಿಟ್ಟರೆ ಅಂದರೆ ಆರಕ್ಕೆ ಬಿಟ್ಟರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇಷ್ಟು ಸಾಕು ಈ ಹದ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇಲ್ಲ, ಆ್ಯಕ್ಚುಲಿ ಆಗೋಗಿದೆ. ಏಲಕ್ಕಿನ ಹಾಕ್ತಾಯಿದ್ದೀನಿ. ರೆಡಿ ಮಾಡ್ಕೊಂಡಿದ್ದೀನಿ. ಬರೀ ಗೋಡಂಬಿ ಮಾತ್ರ ಯೂಶ್ವಲಿ ನಾನು ಹಾಕೋದು. ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿದೆ. ತುಪ್ಪ, ಸೊ ಹಾಗಾಗಿ ತುಪ್ಪನೂ ಇದಕ್ಕೆ. ಸೊ ಬಿಸಿಯಾಗಿ ಇರೋವಂಥ ಪೊಂಗಲ್ ರೆಡಿ. ಸೊ ಎಲ್ಲ ಅಡುಗೆ ರೆಡಿಯಾಗಿದೆ. ಅನ್ನ ಒಂದು ಕಲಿಸ್ಬೇಕಷ್ಟೇ. ಆ್ಯಂಡ್ ಪೊಂಗಲ್ ಘಮ 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 ವಾಸನೆ ಬರ್ತಾ ಇದೆ. ಆ ತುಪ್ಪ ಎಲ್ಲ ಹಾಕಿದಾಗ. ಆ್ಯಂಡ್ ಬಾಳೆ ಎಲೆ ತೊಗೊಂಡು ಬಂದಿದ್ದೆ, ಯಾಕೆಂದರೆ ಹಬ್ಬ ಆ್ಯಂಡ್ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಅನ್ನ ಸಾರು ಪಾಯಸ ಅವೆಲ್ಲ ಊಟ ಮಾಡೋಕ್ಕೆ ಸಕ್ಕತ್ತಾಗುತ್ತೆ. ಸೊ ಸಂಜೆ ಆಲ್ಮೋಸ್ಟ್ ಕೆಲವರೆಲ್ಲ ಬೀರಕ್ಕೆ ಬರ್ತಾರೆ. ಸೊ ಹಾಗಾಗಿ ಸೀರೆ ಉಟ್ಕೊಂಡು ಬಂದೆ. ಇನ್ನೊಂದು ಸೀರೆ ಉಟ್ಕೊಂಡು ಬಂದಿದ್ದೀನಿ. ಗೋಲ್ಡ್ ಟಿಶ್ಯೂ ಸ್ಯಾರಿ ಇದು. ಬ್ಲೌಸ್ ಹೊಲಿಸಿಲ್ಲ. ಯಾವ ಬ್ಲೌಸ್ ಹಸಿರು ಇದಕ್ಕೆ ಮ್ಯಾಚ್ ಮಾಡ್ಬೋದು ಅಂತ ಈ ಕಲರ್ನ ಮ್ಯಾಚ್ ಮಾಡಿದ್ದೀನಿ. ಬಟ್ ಇದಕ್ಕೆ ಲೇಸ್ ತರಿಸಿದ್ದೀನಿ. ಸುಮಾರು ಸಲ ನಿಮಗೂ ತೋರಿಸಿದೆ, ತರಿಸಿರಲಿಲ್ಲ. ಚಿಕ್ಕಪೇಟೆಗೆ ಹೋದಾಗ ತೊಗೊಂಡೇ ಬಂದಿದೆ. ಜಾಹ್ನವಿ ಕಪೂರ್ ಸ್ಟೈಲ್ ಅದು ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿ ತಂದಿದ್ದೀನಿ. ಇನ್ನೂ ಹಾಕ್ಸೋದ್ರಲ್ಲೇ ಇದ್ದೀನಿ. ಬಟ್ ತುಂಬ ಚೆನ್ನಾಗಿದೆ ಉಟ್ಕೊಳ್ಳೋಕ್ಕೆ. ಸಿಂಗಲ್ ಏರ್ ಪಿನ್ ಮಾಡೋಕ್ಕೆ ಚೆನ್ನಾಗಿದೆ. ಬಟ್ ಸಿಂಗಲ್ ಏರ್ ಫುಲ್ ಟ್ರಾನ್ಸ್ಪರೆಂಟ್, ನಿಮ್ಗೆ ಗೊತ್ತಾಗ್ತಿರ್ಬೋದು ಈ ಥರ ಇದೆ. ಲೈಕ್ ಟ್ರಾನ್ಸ್ಪರೆಂಟ್ ಹಾಕಿದ್ರು ಪರವಾಗಿಲ್ಲ ಅಂತ ಇರೋರಿಗೆ ಹಾಕ್ಕೋಬೋದು. ಬಟ್ ನಾನು ಲೇಸಿ ಪಲ್ಲು ಹಾಕ್ಬಿಟ್ಟಿದ್ದೀನಿ. ಹಿಂಗೆ ಕ್ಲೀನಾಗಿ ಫ್ಲೀಟ್ ತೆಗೆಯೋದು ಬೇಡ ಅಂತ ಈ ಥರ ಹಾಕಿ ಫುಲ್ ಗ್ರ್ಯಾಂಡ್ ವರ್ಕ್ ಇರೋವಂಥ ಬ್ಲೌಸ್ನ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಎದ್ದಿರ್ತಾ ಇದ್ದೆ ಅವತ್ತು ನಾನು ಎಲ್ಲ ಕಲರ್ಗಳು ನಿಮಗೆ ತೋರಿಸಿರ್ಲಿಲ್ವಲ್ಲ, ಹಾಗಾಗಿ ತೋರಿಸೋಣ ಅಂತ ಅಂದ್ಕೊಂಡೆ. ನೋಡಿ ಇಷ್ಟು ತೊಗೊಂಡು ಬಂದಿದ್ದೀನಿ. ಇಷ್ಟು ತರತರಾವರಿ ಕಲರ್ಸ್ನಲ್ಲಿ ಮಣ್ಣಿನ ಪಾಟ್ಗಳು. ಸೊ ಇದರೊಳಗೆ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಕ್ಲೀನಾಗಿ ಇದನ್ನು ಒಂದ್ಸಲ ಆ್ಯಕ್ಚುಲಿ ಕೊಡಬೇಕು. ಮಣ್ಣಲ್ವಾ, ನಾನು ತೊಳೆಯೋದು ಬೇಡ ಅಂತ ಒಂದ್ಸಲ ಒರೆಸಿದ್ದೀನಿ ಅಷ್ಟೇ. ಲೈಕ್ ಪ್ಲಾಸ್ಟಿಕ್ ಬದಲು ಇದು ಬೆಸ್ಟು, ಡೆಕೋರೇಟಿವ್ ಆಗು ಇಡ್ಬೋದು ಅಂತ ಹಿಂಗೆ ಇಟ್ಟಿದ್ದೀನಿ. ಸೊ ಇದರೊಳಗೆ ಡೈರೆಕ್ಟಾಗೆ ಹೀಗೆ ತುಂಬಿಬಿಟ್ಟು, ಮತ್ತು ಇದಕ್ಕೇನು ಕವರ್ ಹಾಕ್ತಿಲ್ಲ, ಯಾಕೆಂದರೆ ಸುಮ್ಮನೆ ಕವರ್ಗಳು ಸಾಕಷ್ಟು ಇದಾಗ್ಬಿಡುತ್ತೆ. ಎಷ್ಟೆಷ್ಟು ಕವರ್ಗಳು ಅವಾಯ್ಡ್ ಮಾಡ್ತೀವೋ ಅಷ್ಟಷ್ಟು ಒಳ್ಳೆಯದು ಅಂತ. ನೋಡೋಕ್ಕೆ ಚೆನ್ನಾಗಿ ಕಾಣ್ತಿದೆ, ಅದಕ್ಕೆ ನಿಮ್ಗಳಿಗೂ ತೋರಿಸಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅರ್ಧ ತುಂಬಿಬಿಟ್ಟು ಇದ್ರ ಮೇಲೆ ಅಚ್ಚು ಸ್ವಲ್ಪ ಚಿಕ್ಕ ಚಿಕ್ಕದು ಇಡ್ತಾ ಇದ್ದೀನಿ. ತುಂಬ ಏನು ದೊಡ್ಡ ದೊಡ್ಡ ಹಚ್ಚಿ ಇಡ್ತಿಲ್ಲ. ಹುಡುಗಿದು. ಸೊ ಎಸ್, ಇದನ್ನು ಒಂದೊಂದಾಗಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ ಈ ಥರ ಮಾಡಿದ್ದೀನಿ. ಹೇಗಿದೆ ನೀವು ಹೇಳೋದನ್ನ ಮಿಸ್ ಮಾಡಬೇಡಿ. ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಇದೆಯಾ ಅಂತಲೂ ಹೇಳಿ. ಸೊ ಇಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿತ್ತು. ಚೆನ್ನಾಗಿ ಆಯಿತು ಹಬ್ಬ. ಆ್ಯಂಡ್ ರಾತ್ರಿ ಅಡುಗೆ ಏನಿಲ್ಲ, ಬರೀ ಸಾರು ಒಂದೇ ಮಿಕ್ಕಿದ ಕಲಿಸ್ದಾನೆಲ್ಲ ಒಂದೇ ಸಲ ಖಾಲಿ ಮಾಡ್ತೀವಿ. ಯೂಶ್ವಲ್ ರಾತ್ರಿ ಅಷ್ಟು ಹೇಳೋಕ್ಕಲ್ಲ. ಆ್ಯಂಡ್ ರಾತ್ರಿ ತುಂಬ ಊಟನೂ ಮಾಡೋದಲ್ಲ, ಹಾಗಾಗಿ ಸಾರು ಒಂದು ಮಿಕ್ಕಿದೆ. ಅನ್ನಕ್ಕೆ ಇರಬೇಕು ಅಷ್ಟೇ. ಆ್ಯಂಡ್ ಕಸಿನ್ಸ್ ಮನೆಗೆಲ್ಲ ಯಾವುದೂ ಹೋಗ್ತಿಲ್ಲ ಆ್ಯಕ್ಚುಲಿ.
ಆಮೇಲೆ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಳಕ್ಕೆ, ದೂರ ಇಲ್ಲಿಂದ ನಂಗೆ ಹೋಗೋಕ್ಕೆ ಎಲ್ಲ ಟೈಮ್ ಆಗೋಗ್ಬಿಡುತ್ತೆ. ಸೊ ಎಸ್, ಈ ಥರ ಇತ್ತು ನಮ್ಮ ಸಂಕ್ರಾಂತಿ ಹಬ್ಬ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಆ್ಯಂಡ್ ಇದರ ಕಲರ್ಫುಲ್ ನೋಡೋಕ್ಕೆ ನನಗೇನೋ ತುಂಬ ಇಷ್ಟ ಆಗುತ್ತೆ. ನೀವುಗಳು ಹೇಗೆ ಅಂತ ಹೇಳೋದನ್ನ ಮಿಸ್ ಮಾಡಿಬಿಡಿ. ಸಿಗೋಣಂತೆ ಮತ್ತೆ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.